ಎಲ್ರಿಗೂ ನಮಸ್ಕಾರ ಸರ್. ಶಂಕರ್ ಪಿ ವಿ ಅಂತ AV ಕ್ರಿಯೇಷನ್ಸ್ ಅಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಫಸ್ಟ್ ಟೈಮ್ ಡೈರೆಕ್ಷನ್ ಅಂಡ್ ಪ್ರೊಡಕ್ಷನ್. ಸೋಲ್ಮೇಟ್ಸ್ ಪರಿಸರ ಪ್ರೇಮಿ. ವರ್ಷಕ್ಕೊಂದು ಗಿಡ ನೆಡಿ, ವಾರಕ್ಕೊಂದು ಕನ್ನಡ ಸಿನಿಮಾ ನೋಡಿ ಪ್ಲೀಸ್. ಇದ್ರ ಬಗ್ಗೆ ಇನ್ನು ಮುಂದೆ ಹೋಗ್ತಾ ಸುಮಾರು ಹಂಚ್ಕೊಳ್ಳೋಣ. ಡಾಕ್ಟರ್ ಹಂಸಲೇಖ ಸರ್ 5 ಸಾಂಗ್ ಕೊಟ್ಟಿದ್ದಾರೆ. ಅದು ನೀವೇ ಇವಾಗ ಒಂದು ಅದ್ರಲ್ಲಿ ಕೇಳಿದ್ದೀರಾ. ಇನ್ನು ಈ ಥರದ್ದೊಂದು 4 ಸಾಂಗ್ ಬರಲಿದೆ ಮುಂದೆ. ಮತ್ತೆ ಟೆಕ್ನಿಷಿಯನ್ಸ್ ತುಂಬಾ ಜನ ವರ್ಕ್ ಮಾಡಿದ್ದಾರೆ. ವಿಕ್ರಮ್ ಮೋರ್ ಸರ್ ಫೈಟ್ ಮಾಸ್ಟರ್, ಧನಂಜಯ್ ಮತ್ತೆ ಕಲೈ ಸರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ರವಿವರ್ಮ ಗಂಗು ಅಂತ DOP ಮಾಡಿದ್ದಾರೆ. ಇನ್ನು ತುಂಬಾ ಜನ ಇದ್ದಾರೆ. ಹೋಗ್ತಾ ಟೆಕ್ನಿಷಿಯನ್ಸ್ ಬಗ್ಗೆ ಮತ್ತೆ ಆರ್ಟಿಸ್ಟ್ ಬಗ್ಗೆ ತುಂಬಾ ಮಾತಾಡೋಣ. ಈಗ ಇಲ್ಲಿ ಬಂದಿರ್ತಕ್ಕಂಥ ಶ್ರೀಜಿತ್ಗೆ, ನಿಷ್ಕಲಾಗೆ ಮತ್ತೆ ಪ್ರಸನ್ನಗೆ ಥ್ಯಾಂಕ್ ಯು. ಇನ್ನೂ ತುಂಬಾ ಜನ ಬರಬೇಕಾಗಿತ್ತು. ಹಂಸಲೇಖ ಸರ್ ಬಂದು ಅವ್ರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಈ ನಡುವೆನೆ ಲಾಂಚ್ ಆಯ್ತು. ಅದ್ರ ಲೊಕೇಶನ್ ಅಲ್ಲಿ ಸ್ವಲ್ಪ ಚಿಕ್ಕಮಗಳೂರಿಂದ ಬರೋದು ಲೇಟ್ ಆಯ್ತು, ಹಾಗಾಗಿ ಬಂದಿಲ್ಲ. ಮೆಸೇಜ್ ಹಾಕಿದ್ದಾರೆ. ಅವ್ರ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಅವರಿಂದನೇ ಈ ಮಟ್ಟಕ್ಕೆ ಸಾಂಗ್ಸ್ ಬಂದಿದೆ ಅಂದ್ರೆ ಖಂಡಿತ ಅವರಿಂದ 100%. ಅವರೇ ಲಿರಿಕ್ಸ್ ಅಂಡ್ ಮ್ಯೂಸಿಕ್. ಸರ್ ನಂದು ಡಿಸ್ಟ್ರಿಬ್ಯೂಷನ್ ಫೀಲ್ಡ್ ಅಲ್ಲಿ ಇದ್ದೀನಿ. ಅಲ್ಲ ಸರ್, ಅಲ್ಲ, ನಮ್ದು ಇದು ಕ್ರೇನ್ ಅಡಿಕೆ ಪುಡಿ ಮತ್ತೆ ಕೆಲವೊಂದು ಐಟಮ್ಗಳ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದೀನಿ ಸರ್. ಸಿನಿಮಾ ಹುಚ್ಚು ಅಂದ್ರೆ ಚಿಕ್ಕ ವಯಸ್ಸಿಂದ ತುಂಬಾ ಸಿನಿಮಾ ಹುಚ್ಚು ಸರ್. ಪಾವಗಡ ತಾಲೂಕು, ತುಮಕೂರು ಡಿಸ್ಟಿಕ್ ಸರ್ ನಮ್ದು. ಅಲ್ಲಿ VCR ಹಾಕವ್ರಲ್ಲ ಚಿಕ್ಕ ವಯಸ್ಸಿಂದ, ಆ ಕಾಲದಿಂದ ತುಂಬಾ ಹುಚ್ಚು. ಫಸ್ಟ್ ಸಿನಿಮಾ ನೋಡಿದ್ದೆ ನಾವು ಪುಟ್ನಂಜ ಥಿಯೇಟರ್ ಅಲ್ಲಿ ನೋಡಿದ್ದು, ಪಾವಗಡದಲ್ಲಿ ಮಾರುತಿ ಮಂದಿರದಲ್ಲಿ. ಅಲ್ಲಿಂದನೇ ಮೋಸ್ಟ್ಲಿ ಹಂಸಲೇಖ ಸರ್ಗೂ ನಮಗೂ ನಂಟು ಬೆಳೀತೆ ಅನ್ಸುತ್ತೆ. ಅದಕ್ಕೆ ಹಾಗಾಗಿ ಫಸ್ಟ್ ಸಿನಿಮಾಗೆ ಅವ್ರನ್ನೇ ತಗೊಂಡಿದ್ದೀವಿ ಸರ್. ಸರ್, ನಾವು ಒಂದು ಹುಡುಗಿ ನೇಚರ್ನ ಹೇಗೆ ಕಾಪಾಡ್ಕೋಬೇಕನ್ನೋದು ಈ ಸಮಾಜಕ್ಕೆ ಈಗಿನ ಕಾಲಘಟ್ಟಕ್ಕೆ ತುಂಬಾ ಅವಶ್ಯಕತೆ ಇರೋದ್ರಿಂದ ನೇಚರ್ ಮೇಲೆ ಒಂದು ಲವ್, ಫ್ಯಾಮಿಲಿ, ಎಂಟರ್ಟೈನ್ಮೆಂಟ್ ಆಗಿ ಹೋಗುತ್ತೆ ಸರ್. ಸೋಲ್ಮೇಟ್ಸ್ ಅದಕ್ಕೂ ಸಿನಿಮಾಗೂ ತುಂಬಾ ಹತ್ತಿರವಾದ ಸಂಬಂಧ ಇದೆ ಸರ್. ಅದು ದಯವಿಟ್ಟು ರಿವೀಲ್ ಈಗಲೇ ಬೇಡ. ಹಾ ಸರ್, ಅದು ತುಂಬಾ ಯೋಚನೆ ಮಾಡಿದ್ವಿ ಸರ್. ಆ ಥರದ್ದೊಂದು ಟೈಟಲ್ ಸಿಗ್ಲಿಲ್ಲ. ಹಾಗಾಗಿ ಇದು ಕ್ಯಾಚ್ ಈಗಿನ ಜನರೇಷನ್ಗೆ ಮತ್ತೆ ಈಗಿರೋ ಪರಿಸ್ಥಿತಿಗೆ ಸ್ವಲ್ಪ ಕ್ಯಾಚ್ ಆಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಸರ್. ಹೌದು ಸರ್, ಖಂಡಿತ ಸರ್. ಇಲ್ಲ, ತುಂಬಾ ನೋಡಿದ್ವಿ ಸರ್. ತುಂಬಾ ಅಂದ್ರೆ ಹಳೇದ್ ಅನಿಸ್ತಾ ಇತ್ತು. ಹಾಗಾಗಿ ಈಗಿನ ಜನರೇಷನ್, ಈಗಿನ ಸಿಚುವೇಶನ್ ನೋಡ್ಕೊಂಡು ಆ ಥರದ್ದೊಂದು ಚಾಯ್ಸ್ ಮಾಡಿದ್ ಸರ್. ಸರ್, ಅದು ಸಿನಿಮಾದಲ್ಲಿ ನೋಡೋಣ ಸರ್. ಖಂಡಿತ ಸರ್, ನಿಮ್ಮ ಕ್ವಶನ್ಗೆ ಥ್ಯಾಂಕ್ಸ್. ಆದ್ರೆ ಸಿನಿಮಾದಲ್ಲಿ ಇನ್ನು ಮುಂದೆ ಹೋಗ್ತಾ ಒಂದೊಂದೇ ಬಿಟ್ಕೊಡ್ತೀವಿ ಸರ್. ಇರುತ್ತೆ ಸರ್. ಸರ್, 3 ಜನ ಇದ್ದಾರೆ. ಇನ್ನೊಬ್ರು ಬರ್ಬೇಕಾಗಿತ್ತು, ಆನ್ ದ ವೇ ಇದ್ದಾರೆ ಅಂತ. ಈಗಲೂ ಶೂಟಿಂಗ್ ಇತ್ತು ಅವ್ರಿಗೆ. ರಜನಿ ಅಂತ. ಹಾ ಸರ್, ಅವರೇ ಸ್ವಲ್ಪ ವೇಟ್ ಬರ್ತಾ ಇದ್ದಾರೆ, ಆನ್ ದ ವೇ. ಏನ್ ಮಾಡಕ್ ಆಗಲ್ಲ ಸರ್, ಈಗಿನ ಪರಿಸ್ಥಿತಿ ಗೊತ್ತಲ್ವಾ. ಥ್ಯಾಂಕ್ ಯು ಸರ್. ನಾನು ಪೋಸ್ಟ್ ಪ್ರೊಡಕ್ಷನ್ ಶುರುವಾದಾಗಿನಿಂದ ಒಂದು 10 days ಇಂದ ಫಾಲೋ ಮಾಡಿದೀವಿ. ಅದು ಈಗ ನಾವು ಹಂಗ ಫೋರ್ಸ್ ಮಾಡಿ ಇದು ಮಾಡಕ್ ಆಗಲ್ಲ ಸರ್. ಇನ್ವೈಟ್ ಮಾಡೋದು ನಮ್ ಕರ್ತವ್ಯ. ಈವೆಂಟ್ಗೆ ಇನ್ವೈಟ್ ಮಾಡೋದು ಮತ್ತೆ ನಿಮ್ಗೆ ಪ್ರೊಸೀಜರ್ ಏನಿರುತ್ತೆ 100% ಕಲ್ಸಿರ್ತೀವಿ. 100% ಮತ್ತೆ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತೀನಿ. ಆರ್ಟಿಸ್ಟ್ ಆಗ್ಲಿ, ಟೆಕ್ನಿಷಿಯನ್ಸ್ ಆಗ್ಲಿ, ಕರೆಯೋದು ಪ್ರತಿಯೊಂದು ನಾನೇ ತಗೊಂತೀನಿ. ಹಾಗಾಗಿ ಯಾರಿಗೂ ಮಿಸ್ ಮಾಡಿಲ್ಲ ಸರ್. ಇನ್ನು ತುಂಬಾ ಜನ ಇದ್ದಾರೆ. ಶರತ್ ಅವ್ರು ಇದ್ದಾರೆ, ಅರವಿಂದ್ ರಾವ್ ಇದ್ದಾರೆ, ಅರುಣಾ ಬಾಲರಾಜ್ ಮೇಡಮ್ ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ, ತಾರಕ್ ಪೊನ್ನಪ್ಪ ಇದ್ದಾರೆ, ನವೀನ್ ಡಿ ಪಾಟೀಲ್ ಸರ್ ಇದ್ದಾರೆ, ಅರಸು ಮಹಾರಾಜ್ ಇದ್ದಾರೆ. ತುಂಬಾ ಇದೆ ಸರ್. ಅದ್ರದ್ದು ಒಂದೊಂದೇ ಬರ್ತೀವಿ ಸರ್ ಮುಂದಿನ ದಿನಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಖಂಡಿತ ಸರ್. ಇಲ್ಲ, ಈ ಕಂಟೆಂಟ್ ಆದ್ಮೇಲೆ ಅವ್ರ ಹತ್ರ ಹೋಗಿದ್ದು ಸರ್. ಕಂಟೆಂಟ್ ನಾವೇನ್ ಬರ್ಕೊಂಡಿದ್ವಲ್ಲ, ಈ ಕಂಟೆಂಟ್ ಆದ್ಮೇಲೆ ಅವ್ರಾದ್ರೇನೆ ನಮ್ಗೆ ಈ ತರದ್ದು ಅಂದ್ರೆ ಸಿಚುವೇಶನ್ಗೆ ಬೇಕಾಗಿದ್ದಕ್ಕೆ ಅಲ್ಲಿಗೆ ಹೋಗಿದ್ದು ಸರ್. ಅವ್ರ ಹತ್ರ 5 ಸಾಂಗ್ ಇದೆ ಸರ್, 1 ಬಿಟ್ ಸಾಂಗ್ ಸರ್. ಅದರಲ್ಲಿ 4 ಫುಲ್ ಸಾಂಗ್ ಇದೆ. ರವಿ ಸರ್ಗೆ ಕೊಡ್ತಿದ್ರಲ್ಲ, ಅವ್ರ ಕಾಂಬಿನೇಷನ್ ಸಾಂಗ್ಸ್ ಏನ್ ಬರ್ತಿತ್ತೋ ಅಲ್ಲಿ ಖಂಡಿತ ಕಾಣ್ತೀರಾ ಸರ್. ಆ ರೇಂಜ್ಗೆ ಅವರು ಎಕ್ಸೈಟ್ ಆಗಿ ಸಾಂಗ್ಸ್ ಕೊಟ್ಟಿದ್ದಾರೆ ಸರ್. ನೀವೇ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಒಂದೊಂದು ಸಾಂಗ್ಗೆ ಸರ್. 100% ಸಿನಿಮಾ ನೋಡಿದ್ದಾರೆ. ಅದು ಅವ್ರ ಬಾಯಲ್ಲೇ ಬರ್ಲಿ ಸರ್. ಮುಂದೆ ಖಂಡಿತ ಬರ್ತಾರೆ ಸರ್. ಅವರೇ ಹೇಳಿ ಸರ್ ಅದಕ್ಕೆ. ಯಾಕಂದ್ರೆ ನಾನು ಹೇಳಿದ್ರೆ ತಪ್ಪಾಗುತ್ತೆ ಸರ್. ಒಂದೊಂದೇ ಸರ್. KG ಇದು ಆಕ್ಷನ್ ಬಂದು ವಿಕ್ರಮ್ ಅವ್ರು ಸರ್. 4 ಫೈಟ್ಸ್ ಇದೆ ಸರ್.
ಕೊರಿಯೋಗ್ರಾಫರ್ ಬಂದು ಕಲೈ ಮಾಸ್ಟ್ರು ಮತ್ತೆ ಧನಂಜಯ ಮಾಸ್ಟ್ರು. ರವಿ ವರ್ಮ ಗಂಗು ಸರ್ ಬಂದು DOP. ಸರ್ ನಂಬರ್ ಆಫ್ ಲೊಕೇಶನ್ಸ್ ಶೂಟ್ ಮಾಡಿದ್ದು ಬೇಲೂರು, ಕಲ್ಸ, ನಮ್ಮ ಕನಕಪುರ ಹತ್ರ, ಬೆಂಗಳೂರು, ಈ ಥರ ನಂಬರ್ ಆಫ್ ಲೊಕೇಶನ್ಸ್ ಅಲ್ಲಿ ಶೂಟ್ ಮಾಡಿದ್ದು. 55+ ಆಗಿದೆ ಸರ್. ನೆಕ್ಸ್ಟ್ ಮಂತ್ ಒಂದು ಡೇಟ್ ಫಿಕ್ಸ್ ಮಾಡಕ್ ಕುಂತೀವಿ ಸರ್. ಸೆಪ್ಟೆಂಬರ್ ಬರೋದಂತ ಫಿಕ್ಸ್ ಸರ್. ಸೆನ್ಸರ್ ಇನ್ನೂ ಆಗಿಲ್ಲ ಸರ್, ಎಲ್ಲ ಪ್ರೊಸೀಜರ್ ನಡೀತಾ ಇದೆ. ಬಜೆಟ್ ಖಂಡಿತ ಸಿನಿಮಾದಲ್ಲಿ ಮೀರುತ್ತೆ ಸರ್. ಯಾವತ್ತು ನಿಮ್ಗೆ ಗೊತ್ತಿರುತ್ತೆ ಸರ್, ಮೀರಿಲ್ಲ ಅಂದ್ರೆ ಬೇಗ ಬರುತ್ತೆ, ಮೀರಿದಾಗ ಲೇಟ್ ಆಗುತ್ತೆ. ಕಮ್ಮಿ ಅಂತ 100% ಆಗಲ್ಲ ಸರ್. ಅಡಕೆ ದುಡ್ಡಲ್ಲ ಸರ್, 20 ವರ್ಷ ದುಡ್ಡಿದ್ದು ದುಡ್ಡೆಲ್ಲ ಇದರಲ್ಲೇ ಇದೆ ಖಂಡಿತ ಸರ್. ಸರ್ ನಾವು ಒಂದು ಬಿಸ್ನೆಸ್ ನಲ್ಲಿ ಇದೀವಲ್ಲ, ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ನಾವು ಒಂದು ಬಿಸ್ನೆಸ್ ಮಾಡಿರೋದು. ಅಂದ್ರೆ ಥ್ರೂ ಕರ್ನಾಟಕ ನಾನು 5 years ಒಂದು ಕಂಪ್ನಿಯಲ್ಲಿ ಕೆಲಸಕ್ಕಿದ್ದೆ ಸೂಪರ್ವೈಸರ್ ಆಗಿ. ಅದ್ರ ಪ್ರೊಸೀಜರ್ ಬಂದು ಆ ಥರನೇ ಇರುತ್ತೆ ಸರ್. ಅಂದ್ರೆ 1 month ಪ್ರೊಸೀಜರ್ ಏನು ನಾವು ವರ್ಕ್ ಮಾಡ್ಬೇಕನ್ನೋದು ಮೊದಲೇ ಒಂದು ಪ್ರೊಸೀಜರ್, ಒಂದು ಟಿಪ್ ಶೀಟ್ ಆ ಥರ ಒಂದು ಏನೋ ಒಂದು ಬರ್ಕೊಂಡು ಒಂದು ಹೊಡ್ತೀವಿ. ಅದ್ರದ್ದೇ ಫಾರ್ಮೆಟ್ ಅಷ್ಟೇ ಸರ್. ಇಲ್ಲಿ ಬೇರೆ ಏನು ಅನ್ನೋದಲ್ಲ. ಈಗ ನಾನು ಒಂದು ಸೀನ್ ಶೂಟ್ ಮಾಡ್ಬೇಕು ಸರ್, ಎಷ್ಟು ಶಾರ್ಟ್ ಅಲ್ಲಿ ಕಟ್ ಮಾಡಬೇಕು, ಅಂದ್ರೆ ಓಪನ್ ಹೇಗಾಗುತ್ತೆ, ಕ್ಲೋಸ್ ಹೇಗೇನಾಗಬೇಕು, ಇದ್ರ ಮಧ್ಯದಲ್ಲಿ ನಂಬರ್ ಆಫ್ ಅಂದ್ರೆ ಸೆಂಟಿಮೆಂಟ್ಸ್ ಡಿಪೆಂಡ್ ಅಲ್ವಾ. ಕ್ಲೋಸ್ ಯಾವ್ದು ಕಟ್ ಮಾಡಬೇಕು, ವೈಡ್ ಯಾವ್ದು ಕಟ್ ಡಿಪೆಂಡ್ ಆಗುತ್ತೆ. ಆ ಥರದ್ದೊಂದು ಪ್ರೊಸೀಜರ್ ಬಿಸ್ನೆಸ್ ಅಲ್ಲಿ ಇರೋದ್ರಿಂದ ಸೇಮ್ ಅಷ್ಟೇ ಸರ್. ಇದು ಬೇರೆ ಏನಲ್ಲ. ಅಂದ್ರೆ ನಾವು ಪೇಪರ್ ವರ್ಕ್, ಹಂಸಲೇಖ ಸರ್ ತುಂಬಾ ಒಂದು ಒಳ್ಳೆ ಮಾತು ಹೇಳಿದ್ರು. ಸಿನಿಮಾದಲ್ಲಿ ಹರಿ ಬರಿ ಅಂತೆ, ಬರಿ ಹರಿ ಅರ್ಧಾಕು ಅಂತ. ಎಷ್ಟಾಗುತ್ತೋ ನಿನ್ ಕೈಲಿ ಸಾಧ್ಯ ಆದ್ರೆ ಅಷ್ಟು ಬರ್ದು ಅರ್ಧಾಕು, ಹೋದ್ರೆ ಒಂದು ಪೇಜ್ ಮಾತ್ರ ಹೋಗೋದು. ಆದ್ರೆ ಒಳ್ಳೆ ಕಂಟೆಂಟ್ ಸಿಗುತ್ತೆ ನಿಮ್ಗೆ. ಆ ಥರದ್ದು ಒಂದು ಇಟ್ಕೊಂಡು ಮಾಡಿರೋ ಸರ್. ಅದೇ ಬರೋ ನೆಕ್ಸ್ಟ್ ಮಂತ್ ಅನ್ಕೊಂತ ಇದೀನಿ ಸರ್. ನೆಕ್ಸ್ಟ್ ಮಂತ್ ಒಂದು ದೊಡ್ಡ ಸಿನಿಮಾ ಇದೆಯಲ್ಲ, ಸ್ವಲ್ಪ ಅದನ್ನ ಮಾತಾಡ್ತಾ ಇದೀವಿ. ಖಂಡಿತ ಸರ್, ಅದಕ್ಕಾಗೆ ನಾವು ನಮ್ದೇ ತಗೊಂಡಿದೀವಿ ಸರ್. ಅದ್ರದ್ದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿಗೆ ಸ್ವಲ್ಪ ಗೊತ್ತಿರೋದ್ರಿಂದ. ಈಗ ಗೊತ್ತಲ್ಲ ಸರ್, ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ದೊಡ್ಡವ್ರ ಹತ್ರ ಹೋದ್ರೆ ನಮ್ಗೆ ಆ ರೇಂಜ್ ಕೊಡಕ್ ಆಗಲ್ಲ ಅನ್ನೋದು ಒಂದು ಓಪನ್ ಇದು. ಅದು ಮತ್ತೆ ತುಂಬಾ ದಿವಸ ಅದ್ರ ಮೇಲೆ ವರ್ಕ್ ಮಾಡಿದೀನಿ ಸರ್, ಸುಮ್ಮನೆ ತಗೊಳ್ಳಿಲ್ಲ. ಸ್ವಲ್ಪ ವರ್ಕ್ ಮಾಡಿಬಿಟ್ಟು ನಾವೇ ಮಾಡೋಣ ಸಾಧ್ಯವಾದಷ್ಟು ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ ಸರ್. ಹಾ ಸರ್, ದಾದಾಜಿ DJ ಅಂತ ಸರ್, ಇದೇ ನಂದಿ ಗ್ರೌಂಡಲ್ಲಿ ನಡೀತಾ ಇದೆ. 20ನೇ ತಾರೀಕು ಸಂಜೆ 5 ಗಂಟೆಯಿಂದ ಶುರು ಆಗುತ್ತೆ. ಸೆಪ್ಟೆಂಬರ್ ಸರ್. ಅವ್ರದ್ದು 18 ಬರ್ಡೇ, ಅದಾದ್ಮೇಲೆ ಸಾಟರ್ಡೆ ಇಟ್ಕೊಂಡಿದ್ದಾರೆ ಸರ್. ಖಂಡಿತ ಸರ್. ಸರ್ ನಾನು ಎಲ್ಲ ಕಡೆ ಇದ್ದೀನಿ, ಆದ್ರೆ ಮುಖಕ್ಕೆ ಯಾರು ತೋರಿಸ್ಕೊಂಡಿಲ್ಲ ಅಷ್ಟೇ. ವಿಷ್ಣು ಸರ್ದು ಯಾವುದೇ ಒಂದು ಪ್ರೋಗ್ರಾಮ್ ನಡೀಲಿ ಎಲ್ಲ ಕಡೆ ಇದ್ದೀನಿ. ಅಂದ್ರೆ ನನಗೆ ಆ ತರದ್ದೊಂದು ಅಂದ್ರೆ ಅಲ್ಲಿ ಬರ್ಬೇಕು, ಅಲ್ಲಿ ಆ ತರದ್ದಿಲ್ಲ. ವೀರಕಪುತ್ರ ಶ್ರೀನಿವಾಸ ಸರ್ ಹತ್ರ ಕೂಡ ತುಂಬಾ ಚೆನ್ನಾಗಿ, ಎಲ್ಲರ ಹತ್ರ ಚೆನ್ನಾಗಿದ್ದೀವಿ ಸರ್. ಇಲ್ಲ ಸರ್, ಅದಕ್ಕಿಂತ ಮುಂಚೆ ಬರ್ತೀವಿ ಸರ್. ಪಿಕ್ಚರ್ ರಿಲೀಸ್ ಅದಕ್ಕಿಂತ ಮುಂಚೆ ಬರುತ್ತೆ. ಆದ್ರೆ 5th 12th ಅನ್ನೋದು ಸ್ವಲ್ಪ ನಡೀತಾ ಇದೆ ಸರ್, ನೋಡ್ಬೇಕು ಸರ್. ಅಷ್ಟೇ ಅಲ್ವಾ? ಥ್ಯಾಂಕ್ ಯು ಸರ್. ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬಾ ಕಷ್ಟಪಟ್ಟು ಒಂದು ಹೊಸ ಟೀಮ್ ಕಟ್ಟಿ ಮಾಡಿದೀವಿ. ನಮ್ಮೆಲ್ಲ ಮೀಡಿಯಾ ಮಾಧ್ಯಮದವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಹೇಗೆ ಎಲ್ಲರಿಗೂ ಸಪೋರ್ಟ್ ಮಾಡ್ದಿರೋ ನಮಗೂ ಕೂಡ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು ಸರ್.